ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೇವರ ಕೃಪೆ ಎಲ್ಲರ ಮೇಲಿದೆ, ಆದರೆ ಅದನ್ನು ಅನುಭವಿಸಲು ಇವತ್ತು ನಮ್ಮಲ್ಲಿ ನಂಬಿಕೆ ಇರಬೇಕು, ನಮ್ಮಲ್ಲಿ ದೀನತೆ ಮತ್ತು ವಿಧೇಯತೆ ಇರಬೇಕು. ಒಂದು ವೇಳೆ ನಾವು ಅಹಂಕಾರಿಗಳಾದರೆ ಅಥವಾ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತರನ್ನು ತಳ್ಳಿಬಿಟ್ರೆ ನಾವು ದೇವರ ಕೃಪೆಯನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂಬುದಾಗಿ ಇಂದಿನ ವಾಚನಗಳು ನಮಗೆ ತಿಳಿಸುತ್ತೆ. ಇಂದಿನ ಮೊದಲ ವಾಚನದಲ್ಲಿ ನಾಮಾನ ಎಂಬ ಸಿರಿಯಾದ ಸೇನಾಧಿಪತಿ, ಆತ ಬೇರೆ ಧರ್ಮಕ್ಕೆ ಧರ್ಮೀಯದವನಾಗಿದ್ದ, ಆತನಿಗೆ ಕುಷ್ಠರೋಗ ಹಿಡಿದಿತ್ತು. ಆತನು ಯಾವ ರೀತಿಯಲ್ಲಿ ಗುಣ ಹೊಂದುತ್ತಾನೆಂದು ನಾವಿಂದು ನೋಡುವಾಗ, ಆ ಸಿರಿಯ ಜನರು ಒಮ್ಮೆ ಸುಲಿಗೆಗಾಗಿ ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಒಬ್ಬ ಅಲ್ಲಿನ ಇಸ್ರಾಯೇಲ್ ಹುಡುಗಿಯನ್ನು ಹಿಡಿದುಕೊಂಡು ಹೋಗ್ತಾರೆ. ಆ ಹುಡುಗಿ ನಾಮಾನನ ಹೆಂಡತಿಯ ದಾಸಿ ಆಗ್ತಾಳೆ. ಈ ನಾಮಾನನಿಗೆ ಕುಷ್ಠರೋಗ ಹಿಡಿದಿರುವಾಗ ಈ ದಾಸಿಯಾದ ಇಸ್ರಾಯೇಲ್ ಹುಡುಗಿ, ಆಕೆಗೆ ದೇವರ ಪ್ರವಾದಿ ಎಲೀಷನ ಬಗ್ಗೆ ಪ್ರಕಟಣೆ ಇತ್ತು. ಎಲೀಷ ಯಾರಾಗಿದ್ದಾನೆ, ಆತನಲ್ಲಿ ಏನು ಅಡಗಿದೆ, ದೇವರ ಶಕ್ತಿ, ಪವಿತ್ರಾತ್ಮ ಶಕ್ತಿ ಇದೆ, ಆ ಶಕ್ತಿಯಿಂದ ಈ ಕುಷ್ಠ ನೀಗಲ್ಪಡುತ್ತದೆ ಎಂಬ ಸತ್ಯದ ಅರಿವು ಆಕೆಗೆ ಇತ್ತು. ಆಕೆ ಆ ದನಿಗೆ ಹೇಳ್ತಾಳೆ, ಅಲ್ಲಿ ಹೋದರೆ, ಖಂಡಿತ ಪ್ರವಾದಿ ಬಳಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳುವಾಗ ಆ ನಾಮಾನನು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ತನ್ನನ್ನೇ ತಗ್ಗಿಸಿಕೊಂಡು ಆ ಸ್ಥಳಕ್ಕೆ ಹೋಗ್ತಾನೆ. ಇದರಿಂದ ಆತ ದೇವರ ಕೃಪೆಯನ್ನು ಅನುಭವಿಸ್ತಾನೆ. ಇಲ್ಲಿ ನಮಗೆ ಅರಿವಾಗುತ್ತೆ, ದೇವರ ಕೃಪೆ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲರಿಗೂ ದೊರೆಯುತ್ತೆ. ಅಲ್ಲಿ ನಾಮಾನನಿಗೆ ಯೋರ್ದಾನ್ ನದಿಯಲ್ಲಿ 7 ಬಾರಿ ಸ್ನಾನ ಮಾಡಿ ಎಂದು ಹೇಳುವಾಗ ಮೊದಲು ಆತ ಕೋಪಗೊಳ್ತಾನೆ, ಆದರೆ ನಂತರ ದೀನತೆಯಿಂದ ಆತ ವಿಧಿಯನಾಗ್ತಾನೆ. ಆಗ ಆತ ಗುಣಮುಕ್ತನಾಗ್ತಾನೆ, ಗುಣ ಹೊಂದುತ್ತಾನೆ, ಆಶೀರ್ವಾದವನ್ನು ಪಡೆಯುತ್ತಾನೆ. ಯಾವಾಗ ನಾವು ವಿಧೇಯರಾಗ್ತೇವೋ ದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ. ಇದು ಕೇವಲ ಭೌತಿಕ ಆಶೀರ್ವಾದ ಮಾತ್ರವಲ್ಲ ಪ್ರಿಯರೇ, ಆಧ್ಯಾತ್ಮಿಕ ಆಶೀರ್ವಾದ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವಾಗ ನಮಗೆ ನಿತ್ಯ ಜೀವ ಇದೆ, ನಮಗೆ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆ ಲಭಿಸುತ್ತೆ. ಆದರೆ ಇದನ್ನು ನಾವು ವಿಶ್ವಾಸಿಸಬೇಕು, ಅವರ ಮಾತಿಗೆ ಶರಣಾಗಬೇಕು, ನಮ್ಮ ಜೀವಿತವನ್ನು ನಾವು ಬಿಟ್ಟು ಕೊಡಬೇಕು. ಒಂದು ವೇಳೆ ಗರ್ವದಿಂದ ನಾವು ಇದನ್ನು ತಿರಸ್ಕರಿಸೋದಾದರೆ ಖಂಡಿತ ನಾವು ಆ ಇಸ್ರಾಯೇಲ್ ಜನರಂತೆ. ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ 2 ಉದಾಹರಣೆಗಳನ್ನು ಕೊಡ್ತಾರೆ. ಅನ್ಯ ಜನರು ಪ್ರವಾದಿ ಎಲೀಷಾ, ಪ್ರವಾದಿ ಎಲಿಯನ ಮಾತನ್ನು ಸ್ವೀಕಾರ ಮಾಡಿದರು, ಆದರೆ ತಮ್ಮ ಸ್ವಂತ ಜನರು, ಯೇಸು ಕ್ರಿಸ್ತರು ತಮ್ಮ ಮಧ್ಯೆ ಇರುವಾಗ ಕೂಡ ಅವರು ಸ್ವಂತ ಜನರು ಈ ಪ್ರವಾದಿ ಯೇಸುವನ್ನು ಗೌರವಿಸಿಲ್ಲ. ಸ್ವಂತ ಊರಲ್ಲಿ ಪ್ರವಾದಿಯನ್ನು ಗೌರವಿಸುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಕಾರಣ ಪ್ರಿಯರೇ, ನಮ್ಮಲ್ಲಿರುವ ಅಥವಾ ಆ ಜನರಲ್ಲಿರುವ ಗರ್ವ. ಆ ಜನರು ಮಾನುಷಿಕ ರೀತಿಯಲ್ಲಿ ಭೌತಿಕ ಮನುಷ್ಯರಂತೆ ನೋಡಿದ್ರು ಯೇಸುವನ್ನು. ಯೇಸು ಆಧ್ಯಾತ್ಮಿಕವಾಗಿ ಯಾರಾಗಿದ್ದಾರೆ, ಆ ಆಧ್ಯಾತ್ಮಿಕ ದೃಷ್ಟಿ ಇದ್ದಿಲ್ಲ ಅವರಲ್ಲಿ ಆಧ್ಯಾತ್ಮಿಕ ಅಂಧತ್ವ ತುಂಬಿತ್ತು. ಕೆಲವೊಮ್ಮೆ ನಾವು ಕೂಡ ಆಧ್ಯಾತ್ಮಿಕ ಅಂಧತ್ವ ತುಂಬಿರುವಾಗ ನಾವು ದೇವರ ವಾಕ್ಯವನ್ನು ಅಹಂಕಾರದಿಂದ ತಳ್ಳಿಬಿಡುವ ಸಾಧ್ಯತೆ ಇದೆ. ಆ ಜನರು ಕೂಡ ಸ್ವಂತ ಜನರು ಯೇಸುವನ್ನು ತಳ್ಳಿಬಿಟ್ರು. ಹಾಗಾದರೆ ಪ್ರಿಯರೇ, ನಾವು ನಮ್ಮನ್ನೇ ಪರಿಶೀಲಿಸಿ ನೋಡೋಣ. ದೇವರ ವಾಕ್ಯ ನಾವು ಫಿಲ್ಟರ್ ಮಾಡೋದು ಬೇಡ. ದೇವರ ವಾಕ್ಯವನ್ನು ಇದ್ದ ಹಾಗೆ ಸ್ವೀಕಾರ ಮಾಡುವ ಮನೋಭಾವ ನಮ್ಮದಾಗಲಿ. ಅದಕ್ಕಾಗಿ ನಮ್ಮಲ್ಲಿ ದೀನತೆ ಬೇಕು, ವಿಧೇಯತೆ ಬೇಕು. ಖಂಡಿತ ಪವಿತ್ರಾತ್ಮರು ನಮ್ಮಲ್ಲಿರುವಾಗ ಈ ಸ್ವಭಾವಗಳು ಬರುತ್ತೆ. ಶುಭ ಸಂದೇಶವನ್ನು ಇನ್ನೂ ಅಧಿಕವಾಗಿ ಆಲಿಸುವಾಗ ನಮ್ಮಲ್ಲಿರುವ ಈ ಗರ್ವ ನಾಶವಾಗುತ್ತೆ, ನಮ್ಮಲ್ಲಿರುವ ಈ ಸೆಲ್ಫ್ ಸೆಂಟರ್ಡ್ನೆಸ್ ನಾಶವಾಗುತ್ತೆ. ನಾವು ಯೇಸು ಕ್ರಿಸ್ತರನ್ನು, ಅವರ ಮಾತುಗಳನ್ನು ದೀನತೆಯಿಂದ ಸ್ವೀಕಾರ ಮಾಡುವ, ನಂಬಿಕೆಯಿಂದ ಸ್ವೀಕಾರ ಮಾಡುವ ಸ್ವಭಾವ ನಮ್ಮದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.